ಈಗ ವಿದ್ಯಾರ್ಥಿಗಳೇ, ಒಂದು ಈಗಾಗಲೇ ಪೂರ್ಣ ಸಂಖ್ಯೆ ಬಂತು. ಈಗ ದಶಮಾಂಶದಾಗ ಬಂತೀವಿ. ಒಂದು ಭಾಗಾಕಾರ ಲೆಕ್ಕದಲ್ಲಿ 1.6 ಬದಲು 0.8 ಭಾಗಿಸಿದಾಗ 1.56 ಭಾಗಲಬ್ಧ ಬಂತು. ನಿಜವಾದ ಭಾಗಲಬ್ಧವೇನು? ಸರಿಯಾದದು. ಇದು ಸರಿ. ಈ ಕಡೆ ಸೆಕ್ಷನ್ ತಪ್ಪು. ಇದರ ಉತ್ತರ ತಪ್ಪು. ಏನದ? ಗುಣಾಕಾರದನೋ ಭಾಗಾಕಾರದನೋ ನೋಡ್ಬೇಕು. ಒಂದು ಭಾಗಾಕಾರ ಲೆಕ್ಕದಲ್ಲಿ 6 ಬದಲು ಒಂದು ಭಾಗಾಕಾರ ಲೆಕ್ಕದಲ್ಲಿ 0.6 ಬದಲು 8 ಭಾಗಿಸಿದಾಗ 6 ಬದಲು 8 ಭಾಗಿಸ 6 ಒಂದು ಸಂಖ್ಯೆಯನ್ನು ಎಷ್ಟಲೆ 0.6 ಬದಲು ಎಷ್ಟಲೆ ಮಾಡಿ ಅನ್ನೋದನ್ನ 8 ಭಾಗಿಸೋಣ. ಎಷ್ಟು ಬಂದದ ಭಾಗಲಬ್ಧ? 1.56 ಬಂದದ. x = 1.56. ಈಚೆಗೆ ಹೋತಂದ್ರೆ ಗುಣಾಕಾರ ಆಯ್ತು. 0.8 8 6 48 ಕೈಲ ಬಂತು 4 8 5 41 4 44 ಕೈಲ ಬಂತು 4 8 1 8 8 4 12. ಸ್ಥಾನ ಬೆಲೆ ಎಷ್ಟದ ನೋಡ್ರಿ? 1 2 3 ಸ್ಥಾನ ಬೆಲೆ ಅದ. ಅಂದ್ರೆ x = 1.248 ಆಯ್ತು. ಇಲ್ಲಿ ಇದನ್ನ x ಅಂತ ಅಂದ್ರೆ ಇದು ಸರಿಯಾದ ಭಾಜ್ಯ, ಸರಿಯಾದ ಭಾಜಕ. ಭಾಜ್ಯಕ್ಕೆ ಸರಿಯಾಗಿ ಭಾಗಿಸಿದ್ರೆ ಭಾಗಲಬ್ಧ ಬಂದ್ಬಿಡ್ತು. ನೋಡ್ರಿ, ಇನ್ನೊಂದ್ಸಲ ತಿಳಿಸ. ತಪ್ಪಾದದ್ದು, ಇದು ಸರಿಯಾದದ್ದು. ಇಲ್ಲಿ x ಹಾಕೋರಿ. ಒಂದು ಭಾಗಾಕಾರ ಲೆಕ್ಕದಲ್ಲಿ ಒಬ್ಬನು 6 ಬದಲು 0.6 ಬದಲು 0.8 ಭಾಗಿಸ್ಯಾನ. ಅದ ಭಾಗಲಬ್ಧ ಎಷ್ಟು ಬಂದು? 1.56 ಬಂತು. ಭಾಜ್ಯ, ನಿಜವಾದ ಭಾಜ್ಯ ಅಂದ್ರೆ ತಪ್ಪಾದ ಭಾಜಕ ತಪ್ಪಾದ ಭಾಗಲಬ್ಧಕ್ಕೆ ಗುಣಾಕಾರ ಮಾಡಿದ್ರೆ ಸರಿಯಾದ ಭಾಜ್ಯ ಬಂದುಬಿಡ್ತು. 1.248 ಬಂತು. 1.248 ಭಾಗಿಲೆ 0.6 ಬರೋಬ್ಬರಿ ನಿಜವಾದ ಭಾಗಲಬ್ಧ ಎಷ್ಟು? ದಶಮಾಂಶದಾಗ ಹೆಂಗೆ ಹಚ್ಚು ತೋರಿಸ್ತೀನಿ. 1.248 ಸರ್ವಾಸ ಭಾಗಲೆ 0.6. ಇದರ ಸ್ಥಾನ ಬೆಲೆ ಮೇಲೆ ಕೊಡ್ರಿ, ಇದರ ಸ್ಥಾನ ಬೆಲೆ ತಳಗ ಕೊಡ್ರಿ. 1 ಮುಂದೆ 3 ಸ್ಥಾನ, 1 2 3 ಸ್ಥಾನವ ನೋಡಿ. ಈಗ ಇಲ್ಲಿ ದಶಮಾಂಶ ತೆಗೆದು ಬಿಡ್ರಿ. ಇದು 208 ಬಂತು. 6 1 6 208 ಇದು. ಇದನ್ನು ತಿಳ್ಕೊಬೇಕು ನೀವು. ಇವೆರಡು ಇದೊಂದು 0 ಇತ್ತು, ಇದೊಂದು 0 ಇತ್ತು. 208ಕ್ಕೆ ನೀವು ತಳಗ 100 ಇಟ್ರೆ ಎಷ್ಟಾಗ್ತದೆ ದಶಮಾಂಶ ನೋಡ್ರಿ? 2.08 ನೋಡಿ. 2.08 ಉತ್ತರ ಸಂಖ್ಯೆ 2.08 ಉತ್ತರ ಸಂಖ್ಯೆ ಎ ನೋಡ್ರಿ. ಹೆಂಗೆ ಹಚ್ಚಬೇಕನ್ನೋದು ತೋರಿಸಿದ್ ನಾನು ನಿಮ್ಗೆ ಉತ್ತರ 0.8. ಆಮೇಲೆ ಇನ್ನೊಂದ್ಸಲ ಇದನ್ನು ತಿಳಿಸ್ತೀನಿ ನಿಮ್ಗೆ, ರಿವಿಷನ್ ಆಗಲಿ ತೋರಿಸ್ತೀನಿ ನಾನು. ಯಾಕಂದ್ರೆ ಸ್ಥಾನ ಬೆಲೆ ಹಾಕೋದ್ರ ಮೇಲೆ ನಿಮ್ಗೆ ಲೆಕ್ಕ ಬರ್ತದೆ. ಸ್ಥಾನ ಬೆಲೆ ಮೇಲೆ ಲೆಕ್ಕ ಹೆಂಗೆ ಬರ್ತದೆ ಅನ್ನೋದು ತೋರಿಸ್ತಾನೆ ನೀವು ನೋಡ್ರಿ. ಈಗಂತೂ x ಬಂದದ. ಈಗ ನಿಜವಾದ ಭಾಗಲಬ್ಧವನ್ನು ಕಂಡು ಹಿಡಿನು ನೋಡ್ರಿ. x ಅಂದ್ರೆ ನಿಜವಾದ ಸಂಖ್ಯೆ x, ಅದು ಎಷ್ಟರಲ್ಲೇ 0.6 ಭಾಗಿಸ್ಬೇಕಾಗಿತ್ತು. x ಎಷ್ಟು ಬಂದದ? ಈಗ 1.248. ಇದು ನೋಡಿ, ಇದು ಎಷ್ಟು ಬಂದದ? ಇಲ್ಲಿ 148 ಭಾಗಿಲೆ 0.6 = ನಿಜವಾದ ಭಾಗಲಬ್ಧ ಬರ್ತದೆ. ಇಲ್ಲಿ ದಶಮಾಂಶ ಹಂಗ 1.248 ಸರ್ವಾಸ ಭಾಗಿಲೆ 0.6. ಇದರ ಸ್ಥಾನ ಬೆಲೆ ಮೇಲೆ ಕೊಡ್ರಿ, ಇದರ ಸ್ಥಾನ ಬೆಲೆ ತಳಗ 1000 ಕೊಡ್ರಿ.
ಇಲ್ಲಿ ಏನು ಮಾಡ್ಬೇಕು ಗುರುತು ಅದನ್ನು ಸ್ಥಾನ ಬೆಲೆ ತೆಗೀರಿ. ಇದು 208, ಇದು ಸ್ಥಾನ ಬೆಲೆ ತೆಗೆದ್ರೆ 208, ಇದು ಸ್ಥಾನ ಬೆಲೆ ತೆಗೆದ್ರೆ 208. ಹೆಂಗಾದ್ರೆ 208 ಅದ. 6 1 208 ಇಟ್ಟು ಬಿಡ್ರಿ, ತಲೆ ಕೆಡಿಸೋಬೇಡ್ರಿ. ನೋಡಿ, ಈ 0 ಈ 0 ಬರೋಬರಿ 208. ತೆಳಗೆ 100 ಇಟ್ರಿ ಅಂತಂದ್ರೆ ಸ್ಥಾನ ಬೆಲೆ ಎಷ್ಟಾಗ್ತದೆ? 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. 2.08 ನಿಜವಾದ ಭಾಗಲಬ್ಧ 2.08. ಎಲ್ಲದ ಉತ್ತರ ಸಂಖ್ಯೆ ಎ. ನೋಡ್ರಿ ನಾ ಹೆಂಗೆ ತಿಳಿಸಿದ್ದು. ಸ್ಥಾನ ಬೆಲೆದ ಮೇಲೆ ಉತ್ತರ ಕಂಡು ಹಿಡಿಬಹುದು ನೀವು. ಇಲ್ಲಿ ಬಂತು ಮ್ಯಾಲೆ 10 ತಳಗೆ 1000 ಅಂತಂದ್ರೆ ಇಲ್ಲಿ 2 0 ಬಂದ್ರೆ 2 0 ಇದ್ದದ್ದು ಸ್ಥಾನ ಬೆಲೆ ಇದ್ದದ್ದು ಇದು ಒಂದೇ. ಇದೇ ಉತ್ತರ ಆಗಿಬಿಡುತ್ತೆ. ಸೇಮ್ ಅದು ಹಂಗೆ ಇಟ್ಟಿರ್ತಾರೆ ನಿಮಗೆ. ಏನು ಭಾಗಾಕಾರ ಮಾಡೋ ಅವಶ್ಯಕತೆನೇ ಇಲ್ಲ. ತಲೆ ಓಡಿಸಿ ಮಾಡುವಂಥ ಗಣಿತಗಳು ಇವೆಲ್ಲ ಮೆಂಟಲ್ ಎಬಿಲಿಟಿ ಗಣಿತಗಳು ಇವು. ಒಂದು ಭಾಗಾಕಾರ ಲೆಕ್ಕದಲ್ಲಿ 1.2 ಬದಲು 1.6 ಭಾಗಿಸಿದಾಗ ತಪ್ಪು ಸರಿ 2 ಹಚ್ಕೋಬೇಕು. ಇದು ತಪ್ಪು, ತಪ್ಪು ಸರಿಯನ್ನ 2 ಭಾಗ ಮಾಡ್ಕೋಬೇಕು. ಯಾಕಂದ್ರೆ ಈಗ ತಪ್ಪಾದದ್ದೇ ಕೊಟ್ಟ ಅಂದ್ರೆ ಅದರದ್ದೇ ಎಕ್ಸ್ ಹಾಕೋಬೇಕು ನೀವು. ಇದು ತಪ್ಪು, ಇದು ಸರಿ. ಒಂದು ಸಂಖ್ಯೆನ ಎಷ್ಟರಲ್ಲೇ ಭಾಗಿಸ್ಬೇಕಾಗಿತ್ತವ? 1.2 ಭಾಗಿಸ್ಬೇಕಾಗಿತ್ತು. ಅದೇ ಸಂಖ್ಯೆನ ಎಷ್ಟರಲ್ಲೇ ಭಾಗಿಸ್ಯಾನವ? 1.6 ಭಾಗಿಸಿದ. ಎಷ್ಟು ಬಂತು ಭಾಗಲಬ್ಧ? 0.048 ಬಂತು. ಎಕ್ಸ್ ಬರೋಬರಿ 0.048. ಭಾಗಾಕಾರ ಇದ್ದದ್ದು ಇಚ್ಚಿಕೋತಂದ್ರೆ ಗುಣಾಕಾರ ಆಯ್ತು 1.6. ನೋಡಿ 16 128 ಎಲ್ಲ ಬಂತು 12. 16 64, 4 2 6, 4 2 6 1 7. ಸ್ಥಾನ ಬೆಲೆ ಎಷ್ಟದೆ ಅನಿಸ್ರಿ? 1 2 3 4, 1 2 3. ನೋಡಿ ಬಿಂದು 0. ಎಕ್ಸ್ ಇಸ್ ಈಕ್ವಲ್ ಟು 0.0768 ಬಂತು. ಅದನ್ನು ಸರಿಯಾಗಿ ನೀವು ಎಕ್ಸಕ್ಕೆ ಇದಕ್ಕೆ ನೀವು ಹಚ್ಕೋಬೇಕು. ಯಾಕಂದ್ರೆ ಇಲ್ಲಿ ಒಂದು ಭಾಜ್ಯಕ್ಕೆ ಅಷ್ಟು ಎಕ್ಸ್ ಎಷ್ಟು ಬಂತು? ಇದ್ರದ್ದು ಎಕ್ಸ್ ಒಂದೇ, ಇದ್ರದ್ದು ಎಕ್ಸ್ ಒಂದೇ. 0.0768 ಭಾಗಿಲೆ 1.2. ತಿಳಿತಲ್ಲ? ಈಗೇನು ಸ್ಥಾನ ಬೆಲೆ ಹಾಕೋದು 0.0768 ಸರ್ವಾಸ್ ಬಾಗಿಲೆ 1.2. ಇದರ ಸ್ಥಾನ ಬೆಲೆ ಎದರಿಗೆ ಕೊಡ್ರಿ. ಇದರ ಸ್ಥಾನ ಬೆಲೆ 10, ಇದರ ಸ್ಥಾನ ಬೆಲೆ 1 2 3 4, 1 2 3 4. ಇದು ಒಂದು 0 ತೆಗಿರೋ 3 ಸ್ಥಾನ ಇದ್ದದ್ದೇ ಉತ್ತರ ಆಗ್ತದೆ. ಯಾಕಂದ್ರೆ 1000 ಬಂದ್ರೆ 3 ಸ್ಥಾನ ಇದ್ದದ್ದು ಉತ್ತರ ಇದು. ಎಲ್ಲಿಯೂ 3 ಸ್ಥಾನ ಇಲ್ಲ, ಇದು ಇಲ್ಲೇ ಇಲ್ಲ. ಇದು 1 ಸ್ಥಾನ ಅದ, ಇದು 2 ಸ್ಥಾನ ಅದ, 3 ಸ್ಥಾನ. ಸಿ ಉತ್ತರ ಆಗ್ತದಿಲ್ಲ ನೋಡಿ. 12 ಒಂದಲೇ ದಶಮಾಂಶ ತೆಗೆದು ಬಿಡ್ರಿ, 64 ಆಯ್ತು. ಪಾಯಸ ನೋಡ್ರಿ ಬರ್ತದಿಲ್ಲ. 64 ಡಿವೈಡೆಡ್ ಬೈ 1000 ಎಷ್ಟವ? 0 3 0 ಅಂದ್ರೆ 3 ಸ್ಥಾನ ಮಾಡ್ಕೊರಿ. 0.64. ಆನ್ಸರ್ ಈಸ್ ಈಕ್ವಲ್ ಟು 0.064. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಸಿ. ಮಾಡಿ ನೋಡ್ರಿ, ಸುಮ್ಮನೆ ಮಾಡಬಾರ್ದ, ಭಾಗಾಕಾರ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಯಾಕೆ ಭಾಗಾಕಾರ ಮಾಡಬಾರ್ದು ಅನ್ನೋದನ್ನ ತಿಳಿಸಿ ಹೇಳ್ತೇನೆ ನಿಮ್ಗೆ. ದಶಮಾಂಶ ತೆಗೆದ್ರೆ 64, ದಶಮಾಂಶ ತೆಗೆದ್ರೆ 64, ದಶಮಾಂಶ ತೆಗೆದ್ರೆ 64, ದಶಮಾಂಶ ತೆಗೆದ್ರೆ 64. ಇಲ್ಲಿ 64 ಬರೀತದೆ ಮ್ಯಾಲೆ ನೋಡ್ರಿ, ಇಲ್ಲಿ ಬಂದದಿಲ್ಲ. ದಶಮಾಂಶ ತೆಗೆದಾಗ 208 ನೋಡ್ರಿ, ಇಲ್ಲಿ ಭಾಗಿಸಿದಾಗ 208 ಬರ್ತದೆ. ಮಾಡಿ ನೋಡ್ರಿ. ನೀವು 6ರಲ್ಲಿ 12 48ಕ್ಕೆ ಭಾಗಿಸಿದ್ರೆ 6 2 12 ಪೂಜೆ ಭಾಗ ಹೋಗಲ್ಲ. 6 8 48 ಅಂದ್ರೆ ತಲೆ ಬಿಸಿ ಇರ್ಲಾರ್ದ ಲೆಕ್ಕಗಳು ಇವು. ಭಾಳ ಇಂಪಾರ್ಟೆಂಟ್ ಲೆಕ್ಕ ಇದು. ಗುಣಾಕಾರ ಬರ್ತದ, ಭಾಗಾಕಾರ ಬರ್ತದ. ಇದು ಸ್ಥಾನ ಬೆಲೆ ಮೇಲೆ ನೀವು ಉತ್ತರ ಕಂಡು ಹಿಡಿಬೋದು. ಇಲ್ಲಿ ನೋಡ್ರಿ, ಇಲ್ಲಿ 2 ಸ್ಥಾನ ಬಂದದಿಲ್ಲ ನೋಡಿ. ಸ್ಥಾನ ಬೆಲೆ ಕರೆಕ್ಟ್ ಹಾಕೋಬೇಕು ನೀವು. 1.248 0.6. ಇದ್ರ ಸ್ಥಾನ ಬೆಲೆ 10, ಇದ್ರ ಸ್ಥಾನ ಬೆಲೆ 1000 ಕೊಟ್ಟು ಇಲ್ಲಿ 2 ಸ್ಥಾನ ತೆಗೆದಾಗ 100 ಉಳಿತಂದು 2 ಸ್ಥಾನದ ಉತ್ತರೇ ಇಲ್ಲಿ
ಉತ್ತರ ಆಗಿಬಿಡ್ತದೆ. ಇದು ಒಂದು ಮ್ಯಾಜಿಕ್ ಮ್ಯಾಥ್ಸ್. ಇಲ್ಲಿ ನೋಡಿ, ಒಂದು ಭಾಗಾಕಾರ ಲೆಕ್ಕದಲ್ಲಿ ಎಕ್ಸ್ ಅನ್ನ 1.6 ಭಾಗಿಸಿದ ಭಾಗಲಬ್ಧ 0.048 ಬಂತು. ಎಕ್ಸ್ ಇಸ್ಕೊಲ್ ಟು 0.048 ಭಾಗಾಕಾರ ಇದ್ದದ್ದು ಈಚೆ ಕೊತ್ತ ಗುಣಾಕಾರ ಆಯ್ತು. ಇದ್ರ ಗುಣಲಬ್ಧ 0.0768 ಬಂತು. ಎಕ್ಸ್ ಅಂದ್ರೇನು? ನಿಜವಾದ ಭಾಜ್ಯ. ನಿಜವಾದ ಭಾಜ್ಯ, ಸರಿಯಾದ ಭಾಜ್ಯ ಭಾಗಲೆ ಸರಿಯಾದ ಭಾಜಕ ಈಕ್ವಲ್ ಟು ಭಾಗಲಬ್ಧ. ಆಮೇಲೆ ಸುಮ್ಮ ಹಾಕೋರು ನೀವು. ದಶಮಾಂಶ ತೆಗೆದ್ರೆ ಮ್ಯಾಲೆ 64 ಬರ್ತದಿಲ್ಲ ನೋಡ್ರಿ. 12 6 72, 4 ಉಳಿತು 12 4 48. ಇಲ್ಲಿ ಸ್ಥಾನ ಮೇಲೆ 3 ಅದ, ಮ್ಯಾಲೆ 64 ಇಡ್ರಿ, ತಳ 3 ಇಡ್ರಿ. 3 ಸ್ಥಾನ ಅಂದ್ರೆ 3 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ಟ್ರಿಕ್ಸ್ ವೇದಿಕ್ ಮ್ಯಾಥ್ಸ್ದಾಗೆಲ್ಲ ಹಿಂಗೆ ಬರ್ತಿರ್ತಾವ ಗಣಿತಗಳು. ಇವು ಗಣಿತ ಹೆಂಗೆ ತಿಳಿಸ್ತಾರ ಅನ್ನೋದನ್ನು ಇಂಪಾರ್ಟೆಂಟ್ ಭಾಳ. ಇದನ್ನು ಭಾಳ ಕುತೂಹಲದಿಂದ ನೋಡ್ಬೇಕು. ಯಾಕಂದ್ರೆ ಎಲ್ಲ ದಶಮಾಂಶಗಳನ್ನ ತೆಗೆದಾಗ ಅಂಕಿ ಒಂದೇ ಬರ್ತದಂದ್ರೆ ಸ್ಥಾನ ಬೆಲೆದ ಮೇಲೆ ನೀವು ಉತ್ತರ ಕಂಡು ಹಿಡಿಬೇಕಾಗ್ತದೆ. ಒಮ್ಮೊಮ್ಮೆ ಬರ್ತಾವ, ಒಮ್ಮೊಮ್ಮೆ ಬರಂಗಿಲ್ಲ. ಆದ್ರೆ ಇಷ್ಟು ಮಾಡ್ಕೊಂಡ್ರೆ ಅಂತೂ ನೋಡಬೇಕು. ಇಲ್ಲಿ ಬಂತು ಅಂದ್ರೆ ಉತ್ತರ ಸಿಕ್ಬಿಡ್ತದೆ. ನಿಮಗೆ ಏನು ಬಾಗ್ಸೋದೇ ಬೇಡ, ಆರಾಮಾಗಿ ಸುಮ್ಮ ಅವು ಏನೋ ದಶಮಾಂಶ ತೆಗೆದು ಬಾಧ್ಯ ಏನು ಅಂದರೆ ಇದರ ದಶಮಾಂಶ ತೆಗೆದು ಇಟ್ಟು ಬಿಡ್ರಿ. ನೀವು ಇಲ್ಲೂ ಇಟ್ಟು ಬಿಡ್ರಿ. ನೋಡ್ರಿ, ಇದರ ದಶಮಾಂಶ ತೆಗೆದು ಇಟ್ಟಿರಿಲ್ಲ ನೋಡ್ರಿ. ಮಾಡಿ ನೋಡಿದ್ರೆ ನೋಡ್ರಿ, 6 4 6 2 12, 4ಕ್ಕೆ ಭಾಗವೆಲ್ಲ 6 8 48, 208 ಬಂತು. ಇದು 100 ಇಲ್ಲಿಡ್ರಿ, 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ, ಬಂದದಿಲ್ಲ ನೋಡ್ರಿ. ಅಂದ್ರೆ ತಲೆ ಬಿಸಿ ಇರಲಾರ್ದ ಗಣಿತಗಳು. ಆದ್ರೆ ಮಾಡಂತ ಟ್ರಿಕ್ಸ್ಗಳು ಬರ್ಬೇಕು, ನಿಮಗೆ ತಿಳ್ಕೊಬೇಕು. ಹೆಂಗೆ ತಿಳಿಸ್ತಾರ ಸರ್, ಇಂಥ ಗಣಿತ ಕಲ್ತಾರೆ ಅಂದ್ರೆ ಏನದಿತ್ತದ ನಿಮ್ದು ಚಂದಾಗಿ ನೋಡ್ರಿ. ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ. ಯಾಕಂದ್ರೆ ಇದು ನವೋದಯದಾಗ ಗ್ಯಾರಂಟಿ ಬೀಳುತ್ತದೆ, ಸೈನಿಕ್ ಸ್ಕೂಲ್ನಾಗ ಬೀಳುತ್ತದೆ, ದಶಮಾಂಶ ಸೈನಿಕ್ ಸ್ಕೂಲ್ಗೆ ಬೀಳುತ್ತದೆ. ಹುಷಾರ್.